ಇವತ್ತಿನ ಕತೆ ಎಲ್ಲರಿಗೂ ಅನ್ವಯವಾಗುವಂಥದ್ದು. ಬಹಳ ಹಿಂದೆ ಮಕ್ಯ ಅಂತ ಒಬ್ಬ ಮರ ಕಡಿಯುವವನು ಇರ್ತಾನೆ. ಆತ ಕಾಡಿನಂಚಿನಲ್ಲಿ ಒಂದು ಗುಡಿಸಲನ್ನ ಮಾಡಿಕೊಂಡು ವಾಸಿಸ್ತಾ ಇರ್ತಾನೆ. ಕಷ್ಟಪಟ್ಟು ದುಡಿತಿದ್ರು 2 ಹೊತ್ತಿನ ಊಟಕ್ಕೆ ಕಷ್ಟವಾಗ್ತಾ ಇತ್ತು. ಯಾಕಂದ್ರೆ ಕಾಡಿನಂಚಿನಲ್ಲಿ ಹೆಚ್ಚು ಮರಗಳಿರಲಿಲ್ಲ. ಒಂದು ಸಂಜೆ ಒಬ್ಬ ಸಾಧು ಬರ್ತಾರೆ. ಮಕ್ಯ ಅವರಿಗೆ ಊಟವನ್ನ ಕೊಟ್ಟು ಗುಡಿಸಲಲ್ಲೇ ಇರಿಸ್ಕೊಂಡು ಸತ್ಕಾರವನ್ನ ಮಾಡ್ತಾನೆ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಬೆಳಗ್ಗೆ ಸಾಧು ಹೊರಡುವ ಮುಂಚೆ ಅವನ ಮುರುಕಲು ಗುಡಿಸಲು ಹರಕು ಬಟ್ಟೆಯ ಮನೆಯವರನ್ನ ನೋಡಿ, ನೀನು ಇನ್ನೂ ಮುಂದಕ್ಕೆ ಹೋದ್ರೆ ಒಳ್ಳೆಯದಾಗತ್ತೆ ಅಂತ ಆಶೀರ್ವಾದವನ್ನ ಮಾಡಿ ಹೋಗಿಬಿಡ್ತಾರೆ. ಮಕ್ಯಗೆ ಅವರ ಮಾತು ಅರ್ಥವಾಗ್ತಾ ಇರಲಿಲ್ಲ. ಆಗ ಆತನ ಹೆಂಡತಿ ಹೇಳ್ತಾಳೆ, ಬಹುಶಃ ನೀವು ಕಾಡಿನೊಳಕ್ಕೆ ಇನ್ನೂ ಮುಂದೆ ಹೋಗಿ ದುಡಿದ್ರೆ ಒಳ್ಳೆಯದಾಗ್ಬೋದು ಎಂಬರ್ಥವಿರ್ಬೋದು ಅಲ್ವಾ ಅಂತ ಹೇಳ್ತಾಳೆ. ಆತ ಧೈರ್ಯದಿಂದ ಕೊಡಲಿ ಹಿಡಿದು 1-2 ಮೈಲಿ ಕಾಡಿನೊಳಕ್ಕೆ ಹೋಗ್ತಾನೆ. ಅಲ್ಲಿ ಒಳ್ಳೆ ಜಾತಿಯ ಮರಗಳಿದ್ವು. ಅದರ ಕೊಂಬೆಗಳನ್ನು ಕಡಿದು ಊರಿಗೆ ತಂದು ಮಾರಿದ. ಕೈ ತುಂಬ ಹಣ ಸಿಕ್ತು. ಮನೆಗೆ ಬೇಕಾದ ದವಸ ಧಾನ್ಯಗಳನ್ನು ತಂದ. 1 ವಾರ ಕುಟುಂಬವರಿಗೆಲ್ಲ ಹೊಟ್ಟೆ ತುಂಬ ಊಟವಾಯಿತು. ಅವನ ಹೆಂಡತಿ ಸಾಧುಗಳನ್ನ ಮಾತನ್ನ ಪಾಲಿಸಿದ್ರಿಂದ 1 ವಾರ ಹೊಟ್ಟೆ ತುಂಬ ಉಂಡೆವು ಅಂತ ಹೇಳ್ತಾಳೆ. ಮಕ್ಕೆ ಎದ್ದು 1-2 ಕೂಲಿಯನ್ನ, 1 ಬಾಡಿಗೆ ಎತ್ತಿನ ಗಾಡಿಯನ್ನ ತೆಗೆದುಕೊಂಡು ಮತ್ತೆ ಕಾಡಿನೊಳಕ್ಕೆ ಹೋಗ್ತಾನೆ. ಕೆಲಸಗಾರರು ಜೊತೆಗಿದ್ದಿದ್ರಿಂದ ಹೆಚ್ಚು ಮರ ಕಡಿದು ಗಾಡಿಯನ್ನ ತುಂಬಿಸಿಕೊಂಡು ಊರಿಗೆ ಬಂದು ಮಾರ್ತಾನೆ. ಅವನ ನಿರೀಕ್ಷೆ ಮೀರಿದಷ್ಟು ಹಣ ಸಿಕ್ತು. ತನ್ನ ಮುರುಕಲು ಗುಡಿಸಲನ್ನ ರಿಪೇರಿ ಮಾಡಿಕೊಂಡ. ಮನೆಯವರಿಗೆಲ್ಲ ಒಳ್ಳೆ ಬಟ್ಟೆಗಳನ್ನು ತೆಗೆದುಕೊಂಡ. ಮತ್ತೆ ಕಾಡಿಗೆ ಹೊರಟಾಗ 4 ಬಾಡಿಗೆ ಗಾಡಿಗಳನ್ನ, 7-8 ಜನ ಕೆಲಸಗಾರರನ್ನ ಕರೆದೊಯ್ದ. ಹೆಚ್ಚು ಮರಗಳನ್ನ ಪೇಟೆಗೆ ತಂದು ಮಾರಿದ. ಸಾಕಷ್ಟು ಹಣ ಸೇರಿತ್ತು. ಊರವರೆಲ್ಲ ಮಕ್ಯನನ್ನ ಮಕ್ಯಪ್ಪ ಎಂದು ಕರೆಯಲು ಪ್ರಾರಂಭಿಸಿದ್ರು. ಮಕ್ಯಪ್ಪ ಸಾಧುವಿನ ಮಾತು ಮರೆಯಲಿಲ್ಲ. ಕಾಡಿನಲ್ಲಿ ಇನ್ನೂ ಮುಂದಕ್ಕೆ ಹೋದ. ವ್ಯವಹಾರ ಅಭಿವೃದ್ಧಿ ಆಯಿತು. ಮನೆ ದೊಡ್ಡದಾಯಿತು. ಬಾಡಿಗೆ ಎತ್ತಿನ ಗಾಡಿಯ ಬದಲು ಸ್ವಂತ ಲಾರಿಗಳನ್ನು ಕೊಂಡುಕೊಂಡ. ಈಗ ಊರವರು ಮಕ್ಯಪ್ಪನನ್ನ ಮಕ್ಯಪ್ಪ ನಾಯಕ ಅಂತ ಕರೆಯುತ್ತಿದ್ದಾರೆ. ಸಾಧುವಿನ ಮಾತನ್ನ ಮರೆಯದ ಮಕ್ಯಪ್ಪ ನಾಯಕರು ಕಾಡಿನಲ್ಲಿ ಇನ್ನೂ ಮುಂದೆ ಹೋದ. ಅವರಿಗೆ ಒಂದು ದೊಡ್ಡ ಶ್ರೀಗಂಧದ ಮರಗಳಿದ್ದ ತಾಣವೇ ಸಿಕ್ತು. ವ್ಯಾಪಾರ ಇನ್ನೂ ಬೆಳೀತು. ಮಕ್ಯಪ್ಪ ನಾಯಕ ಈಗ ಸಾಹುಕಾರ್ ಮಕ್ಯಪ್ಪ ನಾಯಕನಾದ್ರು. ಅವರು ಕಾಡಿನಲ್ಲಿ ಇನ್ನೂ ಮುಂದಕ್ಕೆ ಹೋದ್ರು. ಬೆಳ್ಳಿಯ ನಿಕ್ಷೇಪವೇ ಸಿಕ್ತು. ನಂತರ ಚಿನ್ನದ ಗಣಿ ಸಿಕ್ತು. ಇತ್ಯಾದಿಯಾಗಿ ಕಥೆಯನ್ನ ಮುಂದುವರಿಸಬಹುದು. ಆದ್ರೆ ಮರ ಕಡಿಯುತ್ತಿದ್ದ ವ್ಯಕ್ತಿ ಯಾರು? ಆ ಕಾಡು ಯಾವುದು ಎಂದು ಪ್ರಶ್ನಿಸುವುದಾದ್ರೆ ಉತ್ತರ ಮಾತ್ರ ಸರಳವಾಗಿದೆ. ಆ ವ್ಯಕ್ತಿ ನಾವೇ. ಆ ಕಾಡು ನಮ್ಮ ವೃತ್ತಿ. ನಮ್ಮ ವೃತ್ತಿಯಲ್ಲಿ ಶ್ರಮ ವಹಿಸಿ ದುಡಿದ್ರೆ, ಹೊಸ ಹೊಸ ನೈಪುಣ್ಯತೆಗಳನ್ನು ರೂಢಿಸಿಕೊಂಡ್ರೆ, ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡ್ರೆ, ಜ್ಞಾನವನ್ನು ಹೆಚ್ಚಿಸಿಕೊಂಡ್ರೆ ನಾವು ಇನ್ನು ಮುಂದಕ್ಕೆ ಹೋಗ್ಬೋದು, ಒಳ್ಳೆಯದಾಗ್ಬೋದು. ನಮಗೂ ಗಂಧದ ಗುಡಿ ಸಿಗಬಹುದು, ಚಿನ್ನದ ಗಣಿ ಸಿಗಬಹುದು. ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.